ಗುಡ್ ಬುಕ್ಸ್ ಇರೋ ತಪ್ಪ. ನೀನು ಹೇಗಿದೆಯಾ ಹಾಗಿರು. ಶಿ ಈಸ್ ಗಾನ್ ದೇರ್ ಆಸ್ ಅ ಹೀರೋಯಿನ್. ಅಕಾರ್ಡಿಂಗ್ ಟು ಮೀ ಸ್ಟ್ಯಾಂಡ್ ತೊಗೊಳೋದು ಗಿಲ್ಲಿಗೆ ಏನಕ್ಕೆ ಅಂದರೆ ನನ್ನ ಗಿಲ್ಲಿನ ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ನೋಡ್ತಾ ಇದ್ದೆ. ನನಗೇನು ಕೋಪ ಬರಲ್ವಾ, ಐ ಪ್ಲೇಡ್ ನೆಗೆಟಿವ್ ರೋಲ್ಸ್. ಯಾರು ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇರಲಿಲ್ಲ. ಗುರು ಇವ್ರು ಬಂದರು, ಮತ್ತೆ ಅವ್ರು ಯಾರೋ ಬಂದು ಕಿರ್ಚಾಡ್ತಾ ಇದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ ಮೇಲೆ. ನಾನು ಕಿರ್ಚಾಡಿದ್ರೆ ಏನು ಯೂಸ್? ಎಲ್ಲರ ಗುಡ್ ಬುಕ್ಸ್ ಅಲ್ಲಿ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇವಾಗ ಗುಡ್ ಬುಕ್ಸ್ ಇರೋದು ತಪ್ಪ ನನಗೆ ಅನ್ಸುತ್ತೆ. ಜಸ್ಟ್ ಬಿಕಾಸ್ ಯು ಆರ್ ನೈಸ್ ಟು ಪೀಪಲ್, ದಟ್ಸ್ ನಾಟ್ ಅ ನೆಗೆಟಿವ್ ಥಿಂಗ್. ಹೊರಗಡೆ ಬಂದಿದ ತಕ್ಷಣ ನೀನು ಎಲ್ಲರ ಜೊತೆ ಚೆನ್ನಾಗಿದೆ ಅಂದ್ರೆ ನಿನ್ಗೆ ಯಾರಾದ್ರು ಎಲ್ಲರೂ ಚೆನ್ನಾಗಿದೆ, ನೀನು ಒಂಥರ ವೇಸ್ಟ್ ಬಾಡಿ ಅಂತ ಹೇಳ್ತಾರೆ. ಎಲ್ಲರ ಜೊತೆ ಕಿತ್ತಾಡ್ಲೇಬೇಕಾ? ಅಲ್ಲ, ಅದೊಂದು ಒಪಿನಿಯನ್ ತುಂಬಾ ಮ್ಯಾಟರ್ ಆಗಿದೆ ಒಳಗಡೆ. ಹೆಂಗಾರು ಹೋಗಿ ನನ್ಗಂತೂ ನನ್ನ ಪ್ರಕಾರ ವ್ಯಕ್ತಿತ್ವಗಳ ಆಟಲ್ಲಿ ನೀನು ಹೆಂಗಿದ್ಯಾ ಹಂಗಿರು ಗುರು. ನಿನ್ನ ಜನ ಏನೋ ನಿನ್ ಬಗ್ಗೆ ಗುಡ್ ಬುಕ್ಸ್ ಅಂತಾರೆ ಅಂದಿದ ತಕ್ಷಣ ನೀನು ಹೋಗ್ಬಿಟ್ಟು ಒಬ್ಬರ ಜೊತೆ ಕಿತ್ತಾಡೋದು, ನೀನ್ ಸರಿ ಇಲ್ಲ, ನೀನ್ ಮಾತಾಡೋದು ಬೇಡ, ಅದು ಇದು ಮಾಡೋ ನೆಸೆಸಿಟಿ ಇಲ್ಲ ಅಲ್ಲಿ. ನೀನು ಹೇಗಿದ್ಯಾ ಹಾಗಿರು. ಇಷ್ಟಪಟ್ಟರೆ ಇಷ್ಟಪಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನನ್ನ ಪ್ರಕಾರ ಗುಡ್ ಬುಕ್ಸ್ ಇಸ್ ಅ ಗುಡ್ ಥಿಂಗ್. ಹೊರಗಡೆ ಬಂದ್ಬಿಟ್ಟು ನೀನು ತೋರಿಸ್ಬಿಟ್ಟು ಗುರು, ನೀನೆಲ್ಲ ಕೆಲಸ ಮಾಡೋ ಜಾಗದಲ್ಲಿ ಹೋಗ್ಬಿಟ್ಟು ನಿಮ್ಮ ಬಾಸ್ ಹತ್ರ ಹೋಗ್ಬಿಟ್ಟು ಜಗಳ ಮಾಡ್ಕೊಂಬ ನೋಡೋಣ. ಯು ಹ್ಯಾವ್ ಟು ಬಿ ಸಮ್ಟೈಮ್ಸ್ ಯು ಹ್ಯಾವ್ ಟು ಬಿ ಫೇಕ್ ಗುಡ್ ಟು ಪೀಪಲ್. ನಿಂಗೆ ಇಷ್ಟ ಆಗಿಲ್ಲದ್ರ ಜೊತೆ ನೀನು ಚೆನ್ನಾಗಿರ್ಲೇಬೇಕಾಗುತ್ತೆ. ಅದು ಹಿಂಗೆ. ಮತ್ತು ಇಲ್ಲಿ ಹೊರಗಡೆ ಲೈಫೇ ಬೇರೆ, ಒಳಗಡೆ ಲೈಫೇ ಬೇರೆನಾ? ಇಟ್ಸ್ ಪರ್ಸ್ನಾಲಿಟಿ ಗೇಮ್ ಅಂತಂದ ಬಂದಾಗ ಅವನು ಎಲ್ಲೂ ಫೇಕ್ ಆಗಿ ಯಾರನ್ನೂ ಮಾಡ್ತಾ ಇಲ್ಲ. ಅವನ ಜೊತೆ ಚೆನ್ನಾಗಿದ್ದಾರೆ, ಸೊ ಅವನು ಚೆನ್ನಾಗಿದ್ದಾನೆ ಅಷ್ಟೇ. ಚೆನ್ನಾಗಿಲ್ದವ್ರ ಜೊತೆ ಹೆಂಗೆ ಚೆನ್ನಾಗಿರ್ತಾನೆ ಅವನು? ಸೊ ಗುಡ್ ಬುಕ್ಸ್ ಇಸ್ ಅ ಗುಡ್ ಥಿಂಗ್ ಅಕಾರ್ಡಿಂಗ್. ಸ್ಪಂದನ, ಮತ್ತೆ ನಿಮ್ಗೆ ಒಂದು ಒಪಿನಿಯನ್ ಇತ್ತು, ಲಕ್ ಫ್ಯಾಕ್ಟರ್ ಇಂದ ನೀವು ಮುಂದೆ ಬರ್ತಾ ಇದ್ದೀರಾ ಅನ್ನೋ ಒಂದು ಒಪಿನಿಯನ್ ಇತ್ತು. ಸೊ ಬಟ್ ಒಂದ್ಸಲ ನಾಮಿನೇಟ್ ಆಗ್ತೀರಾ, ಆ ನಾಮಿನೇಟ್ ಆಗಿರೋ ವೀಕಲ್ಲಿ ಇಬ್ರು ಸೇವ್ ಆಗ್ತೀರಾ, ಟಾಪ್ 2 ನಲ್ಲಿ ಸೇವ್ ಆಗ್ತೀರಾ ನೀವಿಬ್ರು. ಸೊ ಅವಾಗ ಹೇಳ್ತೀರಾ ನೀವು ಲಕ್ಕಲ್ಲಿ ಬಂದ್ವಿ, ನೋ ಸರ್ ಲಕ್ ಅಲ್ಲ, ನಾವು ಆಡ್ಕೊಂಡು ಬಂದಿದ್ವಿ, ಆ ಪರ್ಪಸ್ ಅಲ್ಲೇ ನಾವು ಸೇವ್ ಆಗಿರೋದು ಕೂಡ ಅಂತ ಹೇಳಿ ನಿಮ್ಮ ಒಪಿನಿಯನ್ ಇರುತ್ತೆ. ಬಟ್ ಇವತ್ತಿಗೆ ಸ್ಪಂದನ ಅವರು ಒಳಗಿರೋದು ನಿಮ್ಗೆ ಡಿಸರ್ವ್ ಅಂತ, ಅಂದ್ರೆ ಯುವರ್ ಒಪಿನಿಯನ್ ಡಿಸರ್ವ್ ಅಂತ ಅನ್ಸುತ್ತೆ. ಬಿಕಾಸ್ ಟಾಸ್ಕ್ ಅಂತ ಬಂದಾಗ್ಲೂ ಅಗೇನ್ ಸ್ಪಂದನ ಅವರು ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಇನ್ನು ಒಪಿನಿಯನ್ಸ್ ಅಂತ ಬಂದಾಗ ಅಷ್ಟು ವಾಯ್ಸ್ ಔಟ್ ಮಾಡೋದು ನಾವು ನೋಡಿಲ್ಲ. ವೆರಿ ರೇರ್ ವಾಯ್ಸ್ ಔಟ್ ಮಾಡೋದು, ಅವ್ರಿಗಾದ್ರೆ ಮಾತ್ರ ಮಾಡೋದು ನೋಡಿದೀವಿ. ಬೇರೆಯವ್ರಿಗೆ ಅದೇ ಅಗೇನ್ ಹರ್ ಪರ್ಸ್ನಾಲಿಟಿ, ಎಂಡ್ ಆಫ್ ದ ಡೇ ಹರ್ ಪರ್ಸ್ನಾಲಿಟಿ ಅಷ್ಟೇ ಸರ್. ಬಟ್ ಸ್ಟಿಲ್ ಗೇಮ್ ಅಂತ ಬಂದಾಗ, ಸ್ಟ್ಯಾಂಡ್ ಅಂತ ವಿಷಯ ಬಂದಾಗ ತಗೊಳ್ಬೇಕಾಗತ್ತೆ. ಅದೆಲ್ಲ ಒಂದ್ ಕಡೆ ಕಮ್ಮಿ ಆಗಿದೆ. ಸೊ ಒಂದು ಲೈನ್ ಇದೆ, ಈಟ್ 5 ಸ್ಟಾರ್ ಡೂ ನಥಿಂಗ್. ಆ ಟ್ಯಾಗ್ ಲೈನ್ ನ ಆಮೇಲೆ ದಂಡಪಿಂಡ ಅಂತ ಒಂದು ಕೊಡ್ತಾರೆ ಅಶ್ವಿನಿ ಅವರು ಒಂದು ವೀಕಲ್ಲಿ. ಆ ಟ್ಯಾಗ್ ಲೈನ್ ನ ಇದೆಲ್ಲ ಕ್ಯಾರಿ ಮಾಡ್ಕೊಂಡು ಸ್ಟಿಲ್ 70 days ಪ್ಲಸ್ ಬಂದಿದ್ದಾರೆ. ಹೌ ಡು ಯು ಫೀಲ್? ಹೇಗೆ ಇದನ್ನ? ಹೌ ಕ್ಯಾನ್ ಐ ಸೇ, ಬಿಕಾಸ್ ನಾನು ನೋಡಿರೋ ಸ್ಪಂದನ ಅವಳ ಕೈಯಲ್ಲಿ ಆದಷ್ಟು ಶೀಸ್ ಡನ್. ಇನ್ಫ್ಯಾಕ್ಟ್ ಅಂತ ಶೋ ಅಲ್ಲಿ ವೆನ್ ಯು ಎಂಜಾಯ್ ಯುವರ್ ಲೆಗ್, ಇಡೀ ಮನೆ ನಿಮ್ಗೆ ನೀನೇನು ಮಾಡ್ತಲ್ಲ ಅಂದಾಗ ಈ ವಾರ ಸಿಗುತ್ತೆ, ಶೀಲ್ ಚೂಸ್ ಮೀ. ಬಿಕಾಸ್ ಈ ಸಲ ಅಭಿ ಇದ್ದಾಗ ಐ ಕ್ಯಾನ್ ಡೂ ಸಮಥಿಂಗ್. ಬಿಕಾಸ್ ದ ಎಂಟೈರ್ ಹೌಸ್ ನೋಸ್ ದಟ್ ಟಾಸ್ಕ್ ಅನ್ನೋ ವಿಷಯದಲ್ಲಿ ಐ ವಾಸ್ ಲಿಟಲ್ ಸ್ಟ್ರಾಂಗರ್ ಅಂತ. ಸೊ ವೆನ್ ಶಿ ಚೋಸ್ ಮೀ, ಶಿ ವಾಸ್ ಆಲ್ಸೋ ಕಾನ್ಫಿಡೆಂಟ್, ಈ ವಾರ ಐ ವಿಲ್ ಗೆಟ್ ಟು ಪ್ರೂವ್ ಮೈ ಸೆಲ್ಫ್ ಅಂತ. ಆಯ್ತಾ? ಆ ಪಾಯಿಂಟ್ ಅಲ್ಲಿ ವೆನ್ ಶಿ ಇಂಜೋರ್ಸ್ ಹರ್ ಲೆಗ್, ಇಡೀ ಮನೆಗೆ ದಿನ್ನೂ ಪರ್ಸ್ಪೆಕ್ಟಿವ್ ಹಂಗೆ ಇರುತ್ತೆ. ಅಯ್ಯೋ ನಾನು ಎಷ್ಟೆಲ್ಲ ಬೇಜಾರು ಮಾಡ್ಕೊಂಡು ಮತ್ತೆ ಹೇಳಿ ಗೊತ್ತಾ ಅವಳು ಬಂದ್ಬಿಟ್ಟಾಗ, ನಾನು ಆದಷ್ಟು ಟ್ರೈ ಮಾಡಿದೆ ಕೊಂಡು, ಯಾಕೆ ನನ್ಗೆ ಹಿಂಗೆ ಆಗ್ತದೆ, ನಾನು ಪ್ರೂವ್ ಮಾಡೋಕೆ ಆಗ್ತಾನೆ ಇಲ್ಲ ಅಂತ. ಆ ಥರ ಅಂದಾಗ ನನ್ಗೆ ಹಿಂಗೆ ಅನ್ಸುತ್ತೆ ಹೇಳಿ. ಇಟ್ಸ್ ಓಕೆ, ಬರೀ ಟಾಸ್ಕ್ ಇಸ್ ನಾಟ್ ಎವ್ರಿಥಿಂಗ್. ಯು ಜಸ್ಟ್ ಹ್ಯಾವ್ ಟು ಬಿ ಯೋರ್ ಸೆಲ್ಫ್. ಆಮೇಲೆ ಶಿ ಈಸ್ ಗಾನ್ ದೇರ್ ಆಸ್ ಅ ಹೀರೋಯಿನ್. ನಾನು ಯೋಚನೆ ಮಾಡೋದು ಹಂಗೆ, ಶಿ ಈಸ್ ಬಿನ್ ಅ ಹೀರೋಯಿನ್ ಟಿಲ್ ನೌ. ಶಿ ಈಸ್ ಗಾನ್ ದೇರ್ ಟು ಬಿಗ್ ಬಾಸ್ ಅಂಡ್ ಆಫ್ಟರ್ ದಟ್ ಆಲ್ಸೋ ಶಿ ಹ್ಯಾಸ್ ಟು ಕಂಟಿನ್ಯೂ ಅವರ್ ಹೀರೋಯಿನ್ ಜರ್ನಿ, ರೈಟ್? ಅವಳು ಬಂದ್ಬಿಟ್ಟಲ್ಲಿ ಶಿ ಈಸ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್ ಬಂದಲ್ಲಿ ಆಡೋಕ್ಕೆ. ನನ್ನ ಪ್ರಕಾರ ಶಿ ಈಸ್ ಗಿವಿಂಗ್ ಹರ್ 100%. ಆ್ಯಂಡ್ I can't say anything about luck. See, end of the day, it is her journey. I can't say anything. ಇವಾಗ ನಾನು ಲಕ್ ಅಂತ ಅಂದ್ಬಿಟ್ಟು ನಾನು ಅಷ್ಟು ಎಫರ್ಟ್ ಹಾಕಿ ಟಾಸ್ಕ್ ಅಲ್ಲೂ ಗೆದ್ದು ಕ್ಯಾಪ್ಟನ್ ಆಗಿ ಕೂಡ ನಾನು ಹೊರಗಡೆ ಕೂತಿದ್ದೀನಿ. ಸೊ ಐ ಶುಡ್ ಫೀಲ್ ಬ್ಯಾಡ್ ಅಬೌಟ್ ಮೈ ಸೆಲ್ಫ್ ಇನ್ಸ್ಟೆಡ್ ಆಫ್ ಫೀಲಿಂಗ್ ಅವಳಲ್ಲಿ ಇರ್ಬೇಕೋ ಬೇಡ ಅನ್ನೋಕ್ಕಿಂತ ನಾನಲ್ಲಿ ಇರಬಾರ್ದು ಅಂತ ನನಗೆ ಅನಿಸ್ತಾ ಇದೆ. ನಾನು ಬೇರೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅವ್ರವ್ರ ಜರ್ನಿ ಅವರಿಗೆ. ಇಟ್ಸ್ ನಾಟ್ ಗುಡ್ ಫಾರ್ ಮೀ ಟು ಕಮೆಂಟ್ ಆಲ್ಸೋ. ನನಗೆ ನನ್ನ ಪ್ರಕಾರ ನಾನು ಮನೇಲಿ ಇರಬಾರ್ದಾಗಿತ್ತು, ಅಲ್ಲಿ ಇರಬೇಕಾಗಿತ್ತು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಐ ಗಿವ್ ಮೈ 100%. ಸೊ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಐ ಆಮ್ ನಾಟ್ ಇನ್ ದ ರೈಟ್. ಎಸ್ ಸರ್, ನೀವೊಂದು ಮಾತು ಹೇಳಿದ್ರಿ ದಟ್ ಓಕೆ ಎಲ್ಲರೂ ನನಗೆ ಚೂಸ್ ಮಾಡಿದ್ರು, ಅದು ಸ್ಪಂದನ ಅವ್ರು ಚೂಸ್ ಮಾಡಿದಾಗ ಸ್ಟ್ರಾಂಗ್ ಅಂತ ಚೂಸ್ ಮಾಡಿದ್ರು ಅಂತ. ಅಲ್ಲಿ ರಾಶಿಕಾ ಅವರಿದ್ರು, ಅಶ್ವಿನಿ ಅವರಿದ್ರು, ಜೊತೆಗೆ ಕಾವ್ಯ ಅವರಿದ್ರು. ಅವ್ರು 3 ಜನ ಬೇಡ ಅಂತಾರೆ. ನಿಮ್ಮನ್ನ ಟಾಸ್ಕ್ ಅಲ್ಲಿ ನೋಡಿದ್ರು. ಆಮೇಲೆ ಅಶ್ವಿನಿ ಅವರು ಒಂದು ಫೈಟ್ ಮಾಡ್ತಾರೆ, ನಮ್ಮ ಟೀಮಿಗೆ ಅಭಿ ಬರ್ಲಿ, ಅಭಿ ಸಖತ್ತಾಗಿ ಆಡ್ತಾರೆ, ಈ ನಾಮಿನೇಷನ್ ಅನ್ನೋದು ಒಂದು ಟಾಸ್ಕ್ ಬರುತ್ತೆ. ಹಿಂಗೆ ಶಫಲ್ ಮಾಡಿದಾಗ ಒಬ್ರು ಸೇವ್ ಆಗ್ತಾರೆ, ಒಬ್ರು ನಾಮಿನೇಟ್ ಆಗ್ತಾರೆ. ಅವಾಗ ನಿಂತ್ಕೊಳ್ಳೋದೇ ಅಶ್ವಿನಿ ಅವರು. ಅದೇ ಅಶ್ವಿನಿ ಚೂಸ್ ಮಾಡಲ್ಲ, ಅದೇ ಅಶ್ವಿನಿ ಮೇಡಮ್ ಅವರು. ಇನ್ನು ಕಾವ್ಯ ಅವರು ಅಷ್ಟೇ, ನಿಮ್ದೇ ಗ್ಯಾಂಗು, ನಿಮ್ಮ ಜೊತೆಲೇ ಇದ್ದು ಅವ್ರು ಚೂಸ್ ಮಾಡಲ್ಲ. ರಾಶಿಕಾ ಅವರು ಮುಂಚೆಯಿಂದನೂ ನೀವು ಏನು ಅಂತ ಗೊತ್ತು, ಅವರು ಚೂಸ್ ಮಾಡಲ್ಲ. ಸೊ ಚೂಸ್ ಮಾಡೋದು ಓನ್ಲಿ ಸ್ಪಂದನ. ಆ ಟೈಮಲ್ಲಿ ಏನ್ ಅನ್ನಿಸ್ತು? ಬಿಕಾಸ್ 3 ಜನ ಬೇಡ ಅಂತಾರೆ, ಆಪ್ಷನ್ ಇಲ್ಲಿ ಸ್ಪಂದನ. ಹೋಗೋಕ್ಕಿಂತ ಮುಂಚೆ ನಾವು ಯಾರು ಎಲ್ಲಿ ಟೀಮ್ ಹೋಗ್ತೀವಿ ಅಂತ ನಮ್ಮೆಲ್ರಿಗೂ ಗೊತ್ತಾಗಿತ್ತು 100%. ಆಮೇಲೆ ಏನ್ ಗೊತ್ತಾ, ಅಲ್ಲಿ ಏನಕ್ಕೆ ಎಲ್ಲರೂ ಬೇಡ ಅಂತಾರೆ ಅಂತಂದ್ರೆ, ಇವಾಗ ನೀವು ನೋಟಿಸ್ ಮಾಡಿ 3 ಜನ ಎಸ್ ಅಂತ ಅನ್ಕೊಳ್ರಿ,
ಇಟ್ರು ಅನ್ಕೊಳ್ಳಿ, ನಾನು ಒಬ್ಬರನ್ನ ಚೂಸ್ ಮಾಡ್ತೀವಿ ಅಂತ ಅವ್ರೆಲ್ರಿಗೂ ಗೊತ್ತಿರುತ್ತೆ ನಾನು ಇವ್ರನ್ನೇ ಚೂಸ್ ಮಾಡ್ತೀನಿ ಅಂತ. ಚೂಸ್ ಮಾಡೋಕ್ಕಿಂತ ಮುಂಚೆ ಅವ್ರ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ, ನನ್ನ ಯಾಕೆ ಚೂಸ್ ಮಾಡು ಅಂತ. ವೈ ವುಡ್ ಸಂಬಡಿ ವಾಂಟ್ ಟು ಗೆಟ್ ರಿಜೆಕ್ಟೆಡ್ ಸಿಂಪ್ಲಿ? ರಿಜೆಕ್ಷನ್ ಫೇಸ್ ಮಾಡೋಕ್ಕಿನ್ನ ಕಾವ್ಯಂಗೆ ಯಾರು ಹೋಗ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು, ರಾಶಿ ಯಾರನ್ನ ಚೂಸ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು. ಚೈತ್ರ ಅವ್ರು ಹೇಳ್ದಂಗೆ ನನ್ನ ಚೂಸ್ ನನ್ ಬೇಕಿತ್ತು ಅಂತ ಅನ್ಕೊಂಡ್ರಂತೆ, ಬಟ್ ರಜತ್ ಅವ್ರ ಕಣ್ಸಲ್ಲಿಗೆ ಮಾಡಿದ್ರು ಅಂತ ಅವ್ರವ್ರು ಚೂಸ್ ಮಾಡ್ಕೊಂಡ್ರು. ಸೊ ಅವ್ರವರೆಲ್ಲ ಚೂಸ್ ಮಾಡ್ಕೊಂಡಾಗ ಇಟ್ ವಾಸ್ ವೆರಿ ಎವಿಡೆಂಟ್. ನಾವಲ್ಲಿ ಕೂತಾಗೂ ಅದೇ ಅನ್ಕೋತಿದ್ವಿ, ನೋಡಿ ಇವ್ರಿಗೆ ಹೋಗೋದು, ಇವ್ರಿಗೆ ಹಂಗೆ ಆಯ್ತು. ಸೊ ಅದರಿಂದ ಇಟ್ ಡಸಂಟ್ ಇವನ್ ಮ್ಯಾಟರ್ ಅನ್ಸುತ್ತೆ. ನನಗೆ ಅಲ್ಲಿ ಬೇಜಾರು ಆಗಲಿಲ್ಲ, ಏನೋ ಅನಿಸ್ತಾ ಇಲ್ಲ, ಯಾಕಂದ್ರೆ ನನಗೆ ಗೊತ್ತಿತ್ತು, ನನ್ಗೆ ಗೊತ್ತಿದ್ದಂಗೆ ಸ್ಪಂದನ ಆಮೇಲೆ ಚೂಸ್ ಮೀ ಅಂತಾನೆ ಗೊತ್ತಿತ್ತು. ಇಲ್ಲ ಯಾರೇ ಆಗಿದ್ರು ಐ ವುಡ್ ಹ್ಯಾವ್ ಚೋಸನ್ ಸ್ಪಂದನ ಅಂತ ನನಗೂ ಅನ್ಸಿತ್ತು. ಇಟ್ ವಾಸ್ ಮ್ಯೂಚುವಲ್. ಸರ್, 2ನೇ ಸಲ ಕ್ಯಾಪ್ಟನ್ಶಿಪ್ ಅಲ್ಲಿ ಆಚೆ ಬರ್ತೀರಾ, ಎಷ್ಟು ಬೇಜಾರದೆ. ಒಂದು ಇಮ್ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಅನ್ಸುತ್ತೆ ಕ್ಯಾಪ್ಟನ್ ಆಗಿ ಹೊರಗೆ ಬಂದಿದ್ದು ಹೋಲ್ ಬಿಗ್ ಬಾಸ್ ಜರ್ನಿಯಲ್ಲಿ ಯಾರು. ಬಟ್ ಉತ್ತಮ ತಗೊಂಡಿದ್ದಂತಹ ಚಂದ್ರಪ್ರಭು ಅವರು ಅದೇ ವಾರ ಆಚೆ ಬರ್ತಾರೆ. ಕ್ಯಾಪ್ಟನ್ ಆಗಿದ್ದಂತಹ ಜೋಡಿ ಕ್ಯಾಪ್ಟನ್ ಫಾರ್ ದ ಫಸ್ಟ್ ಟೈಮ್ ಇಡೀ ಜರ್ನಿಯಲ್ಲಿ ಆಚೆ ಬರ್ತೀರಾ. ಹೌ ಡು ಯು ಫೀಲ್ ಆ ಟೈಮಲ್ಲಿ? ಹಿಂಗೆ ಅನ್ನಿಸ್ತು? ಬಿಕಾಸ್ ಓವರ್ ಆಲ್ ಟಾಸ್ಕ್ ಸಕ್ಕತ್ತಾಗಿ ಆಡಿರ್ತೀರಾ. ಚೈತ್ರ ಅವರು ತುಂಬಾ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂತಾರೆ. ಅದು ಲಾಸ್ಟ್ ವಾಸ್ ಲೈಕ್ ಶಿ ಕಿಲ್ಡ್ ಇಟ್, ಸಕ್ಕತ್ತಾಗಿ ಮಾಡಿದ್ರು. ಸೊ ಜೋಡಿಯಾಗಿ ಆಗ್ತೀರಾ, ಬಟ್ ಅನ್ಫಾರ್ಚುನೇಟ್ಲಿ ನೀವು ಆಚೆ ಬರ್ಬೇಕಿರುತ್ತೆ. ನಾನು ಅಲ್ಲಿ ಬಂದಾಗ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಹೊರಗೆ ಬರ್ತೀನಿ ಅಂತ, ಯಾಕಂದ್ರೆ ಅಕಾರ್ಡಿಂಗ್ ಟು ಮೀ ಆ ವೀಕ್ ನಾನು ಐ ಗಿವನ್ ಇಟ್ ಮೈ ಬೆಸ್ಟ್. ಆಯ್ತಾ? ಅಟ್ ದ ಸೇಮ್ ಟೈಮ್ ಕ್ಯಾಪ್ಟನ್ ನಾವು ಹೊರಗೆ ಬಂದ್ಮೇಲೆ ಐ ಫೀಲ್ ಹ್ಯಾಪಿ ಓನ್ಲಿ ಬಿಕಾಸ್ ಐ ಡಿಂಟ್ ಕಮ್ ಔಟ್ ಆಸ್ ಅ ಲೂಸರ್, ಐ ಕೇಮ್ ಔಟ್ ಆಸ್ ಅ ವಿನ್ನರ್. ಆ ಮನೇಲಿ ಎಷ್ಟೊಂದು ಜನ ನೀವು ನೋಟಿಸ್ ಮಾಡಿ ಎಂಡ್ ಆಗೋಷ್ಟೊತ್ತಿಗೆ ಎಷ್ಟು ಜನ ಕ್ಯಾಪ್ಟನ್ ಆಗಿರಲ್ಲ. ಇಟ್ಸ್ ವೆರಿ ಹಾರ್ಡ್ ಟು ಬಿಕಮ್ ಕ್ಯಾಪ್ಟನ್ ಅಲ್ಲಿ. ಆಯ್ತಾ? ಟಾಸ್ಕ್ ಎಲ್ಲ ಹೆಂಗಿರುತ್ತೆ ನಮ್ಗೆ ನೋಡೋಕ್ಕೆ ನಮಗೆ ಏನೇ ಸಿಂಪಲ್ ಅನ್ಸುತ್ತೆ, ಬಟ್ ಅಲ್ಲಿ ಆಡ್ಬೇಕಾದ್ರೆ ಆ ಕಾಂಪಿಟೇಷನ್ ಅಲ್ಲಿ ಆ ಗುದ್ದಾಟದಲ್ಲಿ ಇಟ್ಸ್ ವೆರಿ ಹಾರ್ಡ್. ಸೊ ವೆನ್ ಐ ಆಬ್ವಿಯಸ್ಲಿ ಬೇಜಾರಾಯ್ತು, ಅಯ್ಯೋ ನಾನು ಹೊರಗೆ ಬಂದ್ಬಿಟ್ನಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಖುಷಿ ಆಯ್ತು ದಟ್ ಓ ಕ್ಯಾಪ್ಟನ್ ಆಗಿ ಹೊರಗೆ ಬಂದಲ್ಲ ಗುರು. ದೇರ್ ಇಸ್ ನೋ ಇವಾಗ ನೋಡಿ ಅದು 5 ಸ್ಟಾರ್ ಡೂ ನಥಿಂಗ್ ಅದು ನನಗೆ ಹೇಳ್ತಾ ಇಲ್ಲ, ಬಿಕಾಸ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಆಮೇಲೆ ಚೈತ್ರ ಅವರು ಅಷ್ಟೇ, ಅದೊಂದು ಬಾಲ್ ಟಾಸ್ ನಾವು ಹಾಕ್ಬೇಕಾದ್ರು ಚೀಸೆ ಡಬ್ಬಿ ಹೇಳಿದ್ದು ನಂಗೆ ತುಂಬ ಹೆಲ್ಪ್ ಆಯಿತು, ಅವರಿಂದ ವಿ ಒನ್. ಸೊ ಐ ಥಾಟ್ ಐ ಗೇವ್ ಮೈ 100%. ಫುಲ್ ಎಫರ್ಟ್ಸ್ ಹಾಕಿ ಆದರೂ ಹೊರಗೆ ಬರ್ತೀರಾ ಅಂದರೆ ಯು ವಿಲ್ ಓನ್ಲಿ ಫೀಲ್ ಸ್ಯಾಟಿಸ್ಫೈಡ್. ಹೇಳಿದ್ನಲ್ಲ ಇಲ್ಲಿ, ನಿಮಗೆ ನೀವು ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಅನ್ಸಿದ್ರೆ ಬೆಸ್ಟ್. ನನ್ಗೆ ಆ ವಾರ ಅದೇ ಅನಿಸ್ತು. ಐ ಗೇವ್ ಮೈ 100%. ನನ್ನ ಬಾಡಿ ಸ್ಟ್ರೆಂತ್ ಇಲ್ಲ ಅಂತಂದ್ರೂ ಕೂಡ ರಜತ್ ಅವರು, ರಘು ಅವರೆಲ್ಲ ಬಾಲ್ ಟಾಸ್ಕ್ ಆಡ್ಬೇಕಾರೆ ದೇರ್ ವಾಸ್ ಅ ಪಾಯಿಂಟ್ ವೇರ್ ನಾನು ಅವ್ರಿಬ್ಬರನ್ನೂ ಪುಷ್ ಮಾಡಿ ಬಾಲ್ ತಗೊಂಡೆ. ಎನರ್ಜಿನೇ ಇಲ್ಲದೆ ಇದ್ರು ಆಮ್ ಲೈಕ್ ಓ ಮೈ ಗಾಡ್, ಐ ಫೆಲ್ಟ್ ಸೋ ಕಾನ್ಫಿಡೆಂಟ್. ಗೊತ್ತಾ, ಇಷ್ಟು ಕಮ್ಮಿ ವೇಟ್ ಆದರೂ ಐ ಆಮ್ ಏಬಲ್ ಟು ಡೂ ದಿಸ್ ಅಂತ ಐ ಫೀಲ್ ಹ್ಯಾಪಿ. ಆಮೇಲೆ ಹೊರಗೆ ಬಂದಾಗ ಕೂಡ ಸುದೀಪ್ ಸರ್ ಹೇಳಿದ್ರು, ಫಾರ್ ಮೀ ಇಟ್ ವಾಸ್ ಲೈಕ್ ಓ ಐ ಒನ್ ಇಟ್ ಲೈಫ್ ಅಂತಾನೆ ಅನ್ಸುತ್ತೆ. ವೈಲ್ಡ್ ಕಾರ್ಡ್ ಅವರು ಬಂದು ಇನ್ನೂ ಅಲ್ಲೇ ಇದ್ದಾರೆ. ಆಸ್ ಫಸ್ಟ್ ವೀಕ್ ಇಂದ ಸ್ಟಾರ್ಟಿಂಗ್ ಇಂದ ನೀವು ಹೊರಗೆ ಬಂದಿದ್ದೀರಾ. ನಿಮ್ಗೆ ಖುಷಿ ಆಯ್ತಾ, ಬೇಜಾರಾಯ್ತಾ? ಬಿಕಾಸ್ ವೈಲ್ಡ್ ಕಾರ್ಡ್ ಇನ್ನೂ ಅಲ್ಲೇ ಇದ್ದಾರೆ. ಅವ್ರು ಬಂದಾಗ ನಂಗೆ ನಿಜವಾಗ್ಲೂ ಬೇಜಾರಾಯ್ತು. ಯಪ್ಪ ಬಂದ್ರಲ್ಲ ಗುರು ಇವರು ಅಂತ. ಯಾಕಂದ್ರೆ ನಾನು ನೋಟಿಸ್ ಮಾಡ್ಕೊಂಡ್ ಬಂದಿದ್ದು ಬಿಗ್ ಬಾಸ್ ಅಲ್ಲಿ ಪ್ರತಿ ವಾರ ಯು ಬಿಕಮ್ ಡಿಫ್ರೆಂಟ್ ಪೀಪಲ್. ಕಲಿತಾ ಹೋಗ್ತೀವಿ. ಈ ವಾರ ಏನ್ ಮಾಡಬಾರ್ದು ಅನ್ಕೊಂಡಿರ್ತೀವಿ, ನೆಕ್ಸ್ಟ್ ವಾರ ಅದನ್ನ ಕಲ್ತ್ಕೊಂಡು ಹೋಗ್ತೀವಿ. ಈಗ ನೋಡಿ, ಅದು ಮ್ಯಾನೇಜರ್ ಟಾಸ್ಕ್ ಅಂತ ಆಯ್ತು, ಏನೋ ಮಿಸ್ಟೇಕ್ ಮಾಡಿದ್ರು, ಸುದೀಪ್ ಸರ್ ಹೇಳಿದ್ರು, ಅದನ್ನ ಪ್ರೂವ್ ಮಾಡ್ಕೊಂಡಾಗ ಮತ್ತೆ ಕ್ಯಾಪ್ಟನ್ ಆಗ್ಲೇಬೇಕಾಗಿತ್ತು, ರೈಟ್? ಸೊ ವಿ ಲರ್ನ್ ಎವ್ರಿ ವೀಕ್. ನಾನು ಅವ್ರು ಬಂದಾಗ ಏನ್ ಅನ್ಕೊಂಡೆ ಅಂದ್ರೆ, ಇವ್ರು ಇಟ್ಸ್ ಸೋ ಅನ್ಫೇರ್ ಗುರು, ಇವರೆಲ್ಲ ಫುಲ್ ಜರ್ನಿ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ಹೆಂಗಿರ್ಬೇಕು, ಏನ್ ಮಾತಾಡ್ಬೇಕು, ಎಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತು. ನಮ್ಗಿನ್ನೂ ಗೊತ್ತಿಲ್ಲ, ನಾವು ಕಲಿತಾ ಇದೀವಿ ಇವ್ರ ಜೊತೆ ಎಲ್ಲ. ಆಮೇಲೆ ರಜತ್ ವಾಸ್ ಆಲ್ಸೋ ವೆರಿ ಫಿಸಿಕಲಿ ಬಿಗ್ ಅಂಡ್ ಟಫ್. ಮತ್ತೆ ಇವ್ರ ಜೊತೆ ಹೊಡೆದಾಡ್ಬೇಕಲ್ಲ ಗುರು, ಮತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಲ್ಲ. ಯಾಕಂದ್ರೆ ಅಲ್ಲಿವರೆಗೂ ಯು ವುಡ್ ಹ್ಯಾವ್ ಪ್ಲಾನ್ಡ್ ನೆಕ್ಸ್ಟ್ ಇವ್ರನ್ನ ಟಾರ್ಗೆಟ್ ಮಾಡೋಣ, ಇವ್ರನ್ನ ಮಾಡೋಣ, ಅದು ಇದು ಅಂತೆಲ್ಲ. ಇವ್ರು ಬಂದು ಮತ್ತೆ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಅಟ್ ದ ಸೇಮ್ ಟೈಮ್ ಅವ್ರು ಒಳಗಿದ್ದಾರೆ, ನಾನು ಹೊರಗೆ ಬಂದು ಆಬ್ವಿಯಸ್ಲಿ ಬೇಜಾರಿದೆ. ಯಾಕಂದ್ರೆ ಐ ಲಿವ್ಡ್ ದಟ್ ಲಾಂಗ್ ಜರ್ನಿ. ಅಟ್ ದ ಸೇಮ್ ಟೈಮ್ 70 days ಇಸ್ ಅ ಬಿಗ್ ಥಿಂಗ್. ಅವ್ರು ಇವಾಗಿಂದ 70 days ಅಂತೂ ಇರೋಕ್ಕಾಗಲ್ಲ. ಸೊ ಫಾರ್ ಮೀ ಐ ಲಿವ್ಡ್ ಅ ಲಾಂಗ್ ಜರ್ನಿ ಇನ್ ದಿಸ್ ಹೌಸ್ ವಿತೌಟ್ ಲೂಸಿಂಗ್ ಮೈ ಕ್ಯಾರೆಕ್ಟರ್, ಟ್ರೈಂಗ್ ಟು ಬಿ ಗುಡ್ ಟು ಎವ್ರಿಬಡಿ. ಆ್ಯಂಡ್ ಎಲ್ಲಿ ಮಾತಾಡದೆ ತಪ್ಪು ಸರಿ ಎಲ್ಲ ಅರ್ಥ ಮಾಡಿಕೊಂಡು ಐ ವಾಸ್ ಗುಡ್ ಟು ನನ್ನ ಕ್ಯಾರೆಕ್ಟರ್ಗೆ, ಐ ವಾಸ್ ಟ್ರೂ ಟು ಮೈ ಕ್ಯಾರೆಕ್ಟರ್. ಆ್ಯಂಡ್ ಅದೇ ಒಂದೊಂದ್ಸಲ ನೀವು ಹೇಳ್ದಂಗೆ ಬೇಜಾರಾಯ್ತು, ನಿಜ ಹೇಳ್ಬೇಕಾದ್ರೆ ಬೇಜಾರಾಯ್ತು ಗುರು. ಯಾಕೆ ಗುರು ಇವ್ರು ಬಂದ್ರು ಮತ್ತೆ? ಫಸ್ಟ್ ಆಫ್ ಆಲ್ ಅಲ್ಲಿ 3 ಜನ ಬಂದಿದ್ರು, ರಘು, ಸೂರಜು, ರಿಷಾ. ಅವ್ರನ್ನ ಹೆಂಗ್ ಆಚೆ ಹಾಕೋದು ಅಂತಾನೆ ಯೋಚನೆ ಮಾಡ್ತಿದ್ವಿ. ಇವಾಗ ಇನ್ನಿಬ್ರು ಬಂದ್ರಲ್ಲಪ್ಪ, ಏನ್ ಗುರು ಮಾಡೋದು ಇವಾಗ ಅಂತ. ಸೊ ಮ್ಯಾನೇಜರ್ ಟಾಸ್ಕ್ ಅಲ್ಲಿ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ರ ಅಂತ, ಸ್ವಲ್ಪ ಎಲ್ಲೋ ಅರೋಗಂಟ್ ಆಗಿರ್ಬೇಕಾಗಿತ್ತ ಆಸ್ ಮ್ಯಾನೇಜರ್ ಆಗಿ? ಯಾಕೆ ಅಂತ ನಾನು ಇವಾಗ ಕೇಳ್ತಾನೆ ಅಕಸ್ಮಾತ್ 6 ಗಂಟೆಗಿದ್ದರೆ ಆ ವಾರ ಫುಲ್ ಅಧ್ವಾನ ಆಗಿರೋದು. 100% ಬರ್ಕೊಡ್ತೀನಿ. ಅಲ್ಲಿ ಬಂದಿರೋರು ಜಗಳ ಆಡ್ಬೇಕು ಅಂತಾನೆ ಬಂದಿದ್ರು. ಇವಾಗ ಒಬ್ರು ಕಿರ್ಚಾಡ್ಬೇಕು ಅಂತಾನೆ ಬರ್ತಾರ ಅನ್ಕೊಳ್ಳಿ, ನೀವು ಕಿರ್ಚಾಡಿದ್ರೆ ಫಿನಿಶ್. ಆರೋಗ್ಯಂಟ್ ಅಂದ್ರೆ ಒಂದ್ ಸ್ವಲ್ಪ ಈಗ ಎಂಡ್ ಆಫ್ ದ ಡೇ ನಿಮ್ಮ ಎಂಪ್ಲಾಯೀಸ್ಗೆ ನೀವು ಸ್ಟ್ಯಾಂಡ್ ತಗೋಬೇಕಾಗಿತ್ತು. ಬಿಕಾಸ್ ಹೋಗಿ ಸಾರಿ ಕೇಳಿಸ್ತಾ ಇದ್ದಿದ್ದಂತ ರೀತಿ ಆಗಿರ್ಬೋದು, ಅಥವಾ ಈಗ ಗಿಲ್ಲಿ ನೀನು ಹೋಗಿ ಸಾರಿ ಕೇಳಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ ಅನ್ನೋದು ರೀತಿ ಆಗಿರ್ಬೋದು. ಸೊ ನೀವು ಹೀರೋ ಆಗ್ಬೇಕಾಗಿದ್ದಂತಹ ವಾರ ಎಲ್ಲೋ ಲೈಕ್ ಲಿಟ್ರಲಿ ಡೌನ್ ಆಗ್ಬಿಟ್ರ?
ಸಿ ಜಸ್ಟ್ ಬಿಕಾಸ್ ನಾನು ಹೀರೋ ಆಗಬೇಕು ಅಂತ ನೀವು ಹೇಳಿ ಸ್ಟ್ಯಾಂಡ್ ತೊಗೋಬೇಕು ಅಂತ ಯಾರೋ ಇವಾಗ ನಿಮ್ಮ ಮನೇಲೆ ಅನ್ಕೊಳ್ಳಿ, ಯಾರೋ ಬಂದ್ಬಿಟ್ಟು ನಿಮಗೆ ಬೈತಾ ಇದಾರೆ ಅನ್ಕೊಳ್ಳಿ, ನಿಮ್ಮ ಅಮ್ಮನೂ ಬಂದು ನಿಮಗೆ ಬೈದ್ರೆ ನಿಮ್ಗೆ ಏನು ಅನ್ಸುತ್ತೆ? ಅವರು ಸಪೋರ್ಟ್ ಮಾಡಲ್ಲ, ನಮ್ಮ ಅಮ್ಮನೂ ನಂಗೆ ಸಪೋರ್ಟ್ ಮಾಡಲ್ಲ, ನಾನು ತಪ್ಪು ಮಾಡಿದ್ದೀನಿ ಗುರು ಅಂತಾನೆ ಅನ್ಸೋದು. ನಾನು ಆ ಥರ ನೋಡ್ತಾ ಇದ್ದೆ. ನಾನು ನಮ್ಮ ಟೀಮ್ನ ಎಸ್ಪೆಷಲಿ ಗಿಲ್ಲಿನ ಐ ಆಲ್ವೇಸ್ ಸಾ ಹಿಮ್ ಆಸ್ ಮೈ ಯಂಗರ್ ಬ್ರದರ್. ನಮ್ಮ ಮನೇಲೊಬ್ಬ ಸದಸ್ಯ ಯಾರೋ ಹೊರಗಡೆಯಿಂದ ಬಂದ್ಬಿಟ್ಟು ಅವ್ನಿಗೆ ಬೈತಾ ಇದ್ದಾರೆ ಅಂದಾಗ ನಾನು ಬೈದ್ರೆ ಏನು ಯೂಸು? ನಾನು ತೊಗೊಂಡಿದ್ದು ದಟ್ ಅಕಾರ್ಡಿಂಗ್ ಟು ಮೈ ದಟ್ ಇಸ್ ಟೇಕಿಂಗ್ ಸ್ಟ್ಯಾಂಡ್ ಫಾರ್ ಮೈ ಪೀಪಲ್. ಇವಾಗ ಅವರಂತೂ ಕಿತ್ತಾಡಕ್ಕೇ ಬಂದಿದ್ದಾರೆ, ಕರೆಕ್ಟ್. ನಾನು ಒಲ್ಲಬಿಟ್ಟೆ ಯಾಕೋ ಮಾಡ್ತಿದ್ದೆ. ಆಮೇಲೆ ಕೇಳಿ ಅರ್ಥ ಮಾಡ್ಕೊಳ್ಳಿ, ಕಿರ್ಚಾಡೋದು 1 ಸೆಕೆಂಡಲ್ಲಿ ಯಾರಾಗ ಮಾತಾಡಕ್ಕೆ ಬರಲ್ಲ, ಮುಚ್ಕೊಂಡು ಹೋಗ ಮಾಡೋ ಅಂತ ನಾನು ಅನ್ಬೋದು. ಬಟ್ ಅಲ್ಲಿ ಸ್ಟ್ಯಾಂಡ್ ನಾನು ತೊಗೊಂಡಿದ್ದು ಗಿಲ್ಲಿಗೋಸ್ಕರ. ಏನಕ್ಕಂದ್ರೆ ಅವ್ರು ಯಾರೋ ಬಂದು ಕಿರ್ಚಾಡ್ತಾ ಇದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ ಮೇಲೆ, ನಾನು ಕಿರ್ಚಾಡಿದ್ರೆ ಏನು ಯೂಸು? ಅದಕ್ಕೆ ನಾನು ಎಷ್ಟು ಪ್ರೀತಿಯಾಗಿ ಮಾತಾಡ್ತಿದ್ದೆ ಅವ್ನಿಗೆ. ಆ್ಯಕ್ಚುಲಿ ನಾನು ಎಷ್ಟು ಕಾಮಾಗಿ ಹೇಳ್ತಿದ್ದೆ ಅಂದರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ಅವ್ರು ಬಂದು ತೊಂದರೆ ಕೊಡೋಕ್ಕೆ ಅಂತಾನೆ ಬಂದಿದ್ದಾರೆ. ನಾವು ಮಾತ್ಗೂ ಮಾಡಿದ್ರೆ ಇನ್ನೂ ಮಾಡ್ತಾರೆ. ಗಿಲ್ಲಿ ಮೇಂಟೈನ್ ಮಾಡೋದೇ ಅಭಿ ಅವರ ಟಾಸ್ಕ್ ಆಗೋಯ್ತಾ ಅಂತ ಅಂದ್ಬಿಟ್ಟು ಅದು ಕಾಣಿಸಿದ ಆಚೆ. ಅವನ ಹತ್ರ ಅಷ್ಟೊಂದು ಕಿತಾಪತಿ ಮಾಡ್ತೀನಿ, ಏನು ಮಾಡಕ್ಕೆ ಸಾಧ್ಯ? ಆಮೇಲೆ ಅಶ್ವಿನಿ ಅವರು ಅಷ್ಟೇ, ಅಟ್ಲೀಸ್ಟ್ ಅವ್ರು ಸೆಲ್ಫ್ ರೆಸ್ಪೆಕ್ಟ್ ಅಂತ ನಿಂತ್ಕೋತಾರೆ. ಬಿಕಾಸ್ ಕಾವ್ಯ ಅವರು ಲೈಕ್ ಎಲ್ಲರೂ ಅವ್ರು ಹೆಂಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಿಮ್ಗೆ ಅದು ಆ ವಿಜುವಲ್ ತೋರಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಮೋಕ್ಷಿತ್ ಅವ್ರ ಹತ್ರ ಒಂದು ಮಾತು ಹೇಳ್ತಾರೆ, ನಾನು ಎಲ್ಲರ ಹತ್ರ ಸಾರಿ ಕೇಳಿಸ್ಬೇಕಾಗಿತ್ತು, ಅದ್ರಲ್ಲಿ ನಾನು ಗೆದ್ದಿದ್ದೀನಿ ಅಂತ ಹೇಳ್ತಾರೆ. ಬಿಗೇನ್ ಎಂಪ್ಲಾಯಿ ಅಂದ್ರೆ ಆ ಟಾಸ್ಕ್ ರೋಲ್ ಅಂತ ಮಾತಾಡಿದಾಗ ಶೀಸ್ ಅದು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಸರ್. ಯಾವ ಡಿಪಾರ್ಟ್ಮೆಂಟ್ ಸರ್ ಅವರು? ಹಾಸ್ಪಿಟಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಸೊ ಅವರು ಮೋಕ್ಷಿತ್ ಅವ್ರ ಹತ್ರ ಹೇಳ್ತಾರೆ, ನಾನು ಎಲ್ಲರ ಹತ್ರ ಸಾರಿ ಕೇಳಿಸ್ಬೇಕಿತ್ತು, ನಾನು ಕೇಳಿಸ್ದೆ, ನನ್ನ ಜಾಬ್ ಅಲ್ಲಿ ಮುಗೀತು ಅಂತ ತುಂಬಾ ಖುಷಿಯಾಗಿ ಹೇಳ್ಕೊತಾರೆ. ಫಸ್ಟ್ ಆಫ್ ಆಲ್ ಅದು ಅವ್ರು ಮಾಡ್ಕೊಂಡಿದ್ದು ತಪ್ಪು, ದಟ್ ಅವ್ರು ಮಾತ್ರ ಹೇಳ್ಬೇಕಾಗಿತ್ತು, ಅದು ಎಲ್ಲರ ಹತ್ರನು ಹೇಳಿಸ್ತೀನಿ ಅಂತ. ಸಮ್ವೇರ್ ಅಟ್ ಲೀಸ್ಟ್ ಅಶ್ವಿನಿ ಮ್ಯಾಮ್ ಸ್ಟ್ಯಾಂಡ್ ಅಂತ ತಗೊಂತಾರೆ. ನೀವು ಹೇಗ್ ಅಂದ್ರೆ ತಿಂಡಿ ತಿನ್ನಲ್ಲ ಅಂತ ಹೇಳ್ತಾರಲ್ಲ, ನೀವು ಒಂದು ನಿಜವಾದ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿ ಏನಾದ್ರು ಕನ್ಸಿಡರ್ ಮಾಡಿದ್ರೆ ಯಾವ ಎಂಪ್ಲಾಯಿ ಹಂಗೆಲ್ಲ ಮಾಡಲ್ಲ, ತಿನ್ನಿಸ್ಕೊಳ್ಳೋದು ಅಥವಾ ಇನ್ನೊಂದೇನೋ. ಸೊ ನೀವು ಆ ಪರ್ಸೆಪ್ಷನ್ ಯೋಚನೆ ಮಾಡಿದ್ರೆ, ಇಲ್ಲ ನಾನು ಎಂಪ್ಲಾಯಿಗೆ ನಾನು ಸ್ಟ್ಯಾಂಡ್ ತಗೋತೀನಿ ಅಂತ ಏನಾದ್ರು ತಗೊಂಡಿದ್ದು? ಯಾವ ಹೋಟೆಲ್ ಬಂದು ಎಂಪ್ಲಾಯೀಸ್ ಕೇಳಿ ಡ್ಯಾನ್ಸ್ ಮಾಡಿಸ್ತಾರೆ? ಯಾರು ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇರಲಿಲ್ಲ ಅಲ್ಲಿ, ಆಯ್ತಾ? ಆಮೇಲೆ ಇವಾಗ ಯಾರೋ ಒಬ್ರು ಬಂದು ಗೆಸ್ಟ್ ಬಂದ್ಬಿಟ್ಟು ನಾನು ತಿನ್ನಲ್ಲ ಅಂದಾಗ ನಾವೇನೋ ಹೋಟ್ಲ್ ಅವ್ರು ತಿನ್ನಿಸ್ತಾರ? ತಿನ್ನಲ್ಲ, ಬೇಡ ಆಶು ಅದಕ್ಕೆ ತಿನ್ನು ಅಂತಾನೆ ಹೇಳೋದು. ಇಲ್ಲಿ ನಾವು ಯಾಕೆ ಮಾಡ್ಬೇಕಾಗಿತ್ತು ತಿನ್ನಿ ಮ್ಯಾಮ್ ಅಂತ? ಯಾಕಂದ್ರೆ ನಮಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದಿದ್ರು. ಇಲ್ಲ ನಮ್ಗೆ ಏನಕ್ಕಪ್ಪ ಬೇಕು? ಅವ್ರು ಬಂದೇನೋ ನಮ್ಗೆ ಇದು ಬೇಡ ಅಂದ್ರೆ ಹೋಗು ಆಶೀರ್ವಾದಾಗ ಆರ್ಡರ್ ಮಾಡ್ಕೊ, ಮುಗಿದೋಯ್ತು, ರೈಟ್? ಆ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡಬೇಕಾಗಿತ್ತು. ಆಮೇಲೆ ಅವರು ಸಾರಿ ಯಾಕೆ ಹೇಳ್ಸಿದ್ರು, ಅದೇನವ್ರು ಆಮೇಲೆ ಸೀಕ್ರೆಟ್ ಟಾಸ್ಕ್ ಅದು ಅಂತ ಹೇಳಿ ತ್ರಿವಿಕ್ರಮ್ ಅವರು ನನಗೊಂದು ಸೀಕ್ರೆಟ್ ಟಾಸ್ಕ್ ಅಂತ ಕೊಟ್ಟಿದ್ರು, ಅವ್ರಿಗೂ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದು, ಅದೆಲ್ಲ ಟೆಲಿಕಾಸ್ಟ್ ಆಯ್ತು, ಐ ಡೋಂಟ್ ನೋ. ಬಟ್ ಅಲ್ಲಿದ್ದ ಪರ್ಸ್ಪೆಕ್ಟಿವ್ ಬೇರೆ, ಆಯ್ತಾ? ಆಮೇಲೆ ಅಶ್ವಿನಿ ಅವ್ರು ಬಂದ್ಬಿಟ್ಟು ಅಲ್ಲಿ ನಂಗೆ ಆ್ಯಕ್ಚುಲಿ ಬೇಜಾರಾಯಿತು. ಯಾಕಂದರೆ ನಾನು ವೇಟರ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ವೇಟರ್ ಅವರೆಲ್ಲ ಹಿಂಗೆ ಮಾಡ್ತಾರ ಅಂತಂದಾಗ ವೇಟರ್ ಅವ್ರು ಹೋಗ್ಬಿಟ್ಟು ಮಸಾಜ್ ಮಾಡ್ತಾರ? ಹಂಗೆ ಮಾಡಿದ್ರೆ ನೀವೇನು ಮಾಡಿ? ವೇಟರ್ ಕೆಲಸ ಏನಿತ್ತು ಅಲ್ಲಿ? ನೀವು ಅಲ್ಲಿ ಗೆಸ್ಟ್ ಇದ್ದ ಗೆಸ್ಟ್ ಪಕ್ಕ ಇರಿ, ಗೆಸ್ಟ್ ಆರ್ಡರ್ನ ವೇಟರ್ ಕೊಡಬೇಕು, ಗೆಸ್ಟ್ ಹೋಗಿ ಬೆಲ್ ಬಾಯ್ ಹತ್ರ ಆರ್ಡರ್ ಕೊಡ್ತಾರ? ನನಗೂ ಒಂದು 1000 ಕ್ವಶನ್ಸ್ ಇದೆ ಅಲ್ಲಿ. ಬರೀ ಅವ್ರಿಗೊಂದು ಸ್ಟ್ಯಾಂಡ್ ಅಂತಲ್ಲ, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ಟ್ಯಾಂಡ್ ತೊಗೊಂಡಿದ್ದು. ಅವ್ರು ಎಷ್ಟೊಂದು ಸಲ ತಲೆನೋವು ಅಂತೆಲ್ಲ ಒಳಗೋಗಿ ಮಲ್ಕೊಳೋದೆಲ್ಲ ಮಾಡಿದ್ದಾರೆ. ನಾನು ಮ್ಯಾನೇಜರ್ ಆಗ್ಬಿಟ್ಟು ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನಾನು ನಿಮ್ಮ ಎಂಪ್ಲಾಯಿ ಕೆಲಸನೇ ಮಾಡ್ತಾ ಇಲ್ಲ ಅಂತಂದ್ರೆ ಅದೆಲ್ಲ ಅದು ಸ್ಟ್ಯಾಂಡ್ ಅಲ್ವಾ? ಹೋಗ್ಲಿ ಬಿಡಿ, ನಿಮ್ಗೆ ಹುಷಾರಿಲ್ಲ ಕೂತ್ಕೊಳ್ಳಿ ಅಂತ ಅನ್ನೋದು ಅದು ಸ್ಟ್ಯಾಂಡ್ ತಾನೆ? ನಮಗೆ ಅರ್ಥ ಆಗಿಲ್ಲ ಅಷ್ಟು ಹೊರಗಡೆ ಇರೋರಿಗೆ. ಅವ್ರು ಎಷ್ಟು ಸಲ ನಾನು ಮ್ಯಾನೇಜರ್ ಹೋಗಿ ವೇಟ್ರ್ ಹೋಗ್ರಿ ಆರ್ಡರ್ ತಗೊಳ್ರಿ ಆರ್ಡರ್ ಅನ್ಬೇಕು, ಅವ್ರು ಇರ್ಬೇಕು ತಾನೆ ಅಲ್ಲಿ. ಅದು ಅವ್ರ ಕೆಲಸ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾಯಿದ್ರು. ಅದೆಲ್ಲ ನೋಡಲ್ಲ, ಎಲ್ಲ ಇವನ್ ಮಾಡಿ ತಪ್ಪು ಅಂತ ಹೇಳ್ತಾರೆ. ನಾನು ಅಲ್ಲಿ ಏನಕ್ಕೆ ಮಾಡಿದೆ ಅಂದರೆ ಅವ್ರು ಅದನ್ನೆಲ್ಲ ನಾನು ನೋಡಿದ್ದೆ ಕಣ್ಣಾರೆ. ಅವ್ರು ಮಾಡಿದ್ರೆ ನೋಡೇ ಕೊಡ್ಬೇಕು ತಾನೆ. ಇವಾಗ ಅದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಬಂತು, ಅವ್ರು ಬೇಕಂತ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡು ಕೈಯಲ್ಲಿ ಹೋಗಿ ಎಲ್ಲ ಪೆಟಲ್ಸ್ ಎಲ್ಲ ತೆಗೀರಿ ಅಂತಂದ್ರು. ಯಾರಂಗೆ ಮಾಡ್ತಾರೆ? ಆಮೇಲೆ ನಮ್ಗೆ ಏನಾರು ಕೊಟ್ಟಿದ್ರೆ ಕ್ಲೀನ್ ಮಾಡೋಕ್ಕೆ ಯಾವುದೋ ಒಂದು ಸೀರೆ ತೊಗೊಂಡು ಎಲ್ಲ ಕ್ಲೀನ್ ಮಾಡಿದ್ವಿ ನಾವು. ಅವರೆಲ್ಲ ಒಂದು ಕಾಟ ಕೊಡಬೇಕು ಅಂತಲೇ ಬಂದಿದ್ದಾರೆ ಅಂತಂದಾಗ ನೀವು ವಾಪಸ್ ಅದನ್ನು ನಿನ್ನ ಕಾಟ ಕೊಡ್ತೀಯಾ ಅಂತ ನಾನು ರಿವರ್ಸ್ ಆದರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಅಷ್ಟು ನಾನು ಯೋಚನೆ ಮಾಡಿದ್ದು. ನನ್ಗೇನು ಕೋಪ ಬರಲ್ವಾ? ಐ ಪ್ಲೇಡ್ ನೆಗೆಟಿವ್ ರೋಲ್ಸ್, ಐ ಕ್ಯಾನ್ ಆ್ಯಕ್ಟ್ ಲೈಕ್ ದ್ಯಾಟ್. ನನಗೂ ಬ್ಯಾಡ್ ವರ್ಡ್ಸ್ ಬರುತ್ತಮ್ಮ, ನಾನು ಯಾಕೆ ಯೂಸ್ ಮಾಡಲ್ಲ? ಯಾರಿಗೆ ಬ್ಯಾಡ್ ವರ್ಡ್ಸ್ ಬರಲ್ಲ? ಯಾರಿಗೆ ಕಿರ್ಚಾಡಕ್ಕೆ ಬರಲ್ಲ? ಅಷ್ಟು ಕೋಪದಲ್ಲೂ ಯು ಶುಡ್ ನಾಟ್ ಲೂಸ್ ಯುವರ್ ಕೂಲ್. ಆ ಕೂಲ್ ಲೂಸ್ ಮಾಡಿಕೊಂಡ್ರೆ ಅವ್ರು ಇನ್ನೂ ಅಧ್ವಾನ ಮಾಡಿ ನಮ್ಮ ಎಂಪ್ಲಾಯೀಸ್ಗೆ ಕಷ್ಟ ಆಗುತ್ತೆ ಅಂತ ನಾನು ಮಾಡಿದ್ದಷ್ಟೇ. ಇಟ್ಸ್ ಸೋ ಈಸಿ ಟು ಬಿಕಮ್ ಆ್ಯಂಗ್ರಿ. ಆ ಸಿಚುವೇಶನಲ್ಲಿ ನಿನ್ಗೆ ಫಸ್ಟ್ ಆಫ್ ಆಲ್ ಅಶು ಇದ್ದಾಗ ಎಷ್ಟು ಜನ ಕೋಪ ನೆತ್ತಿಗಿರಲ್ಲ, ನಮಗೂ ಅಷ್ಟುಕೊಂಡು ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಎಂಡ್ ಆಫ್ ದ ಡೇ ಆ ಟಾಸ್ಕ್ ನ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ರಿ ಅನ್ಸುತ್ತೆ ವಾರ. ಐ ರಿಯಲಿ ಟ್ರೈಡ್. ಆಮೇಲೆ ಒಬ್ಬರ ಜೊತೆ ನಾನು ಕೂತ್ಕೊಂಡು ಸ್ಮೈಲ್ ಮಾಡಿಲ್ಲ ಗೊತ್ತಾ ನಮ್ಮ ಮನೆ. ನಾನು ಮನುಷ್ಯನೇ ತಾನೆ, ನಾನು ನಗಾಡ್ಬೇಕು ತಾನೆ. ಅಲ್ಲಿ ಒಬ್ಬರ ಹತ್ರನೂ ಧನುಷ್ ಹತ್ರ ಜಗಳ ಆಡಿದ್ದೀನಿ ನಾನು. ಅವ್ನಿಗೆ ಟಿಪ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ. ನಮ್ಮ ಗ್ರೂಪ್ ಸೀರಿಯಲ್ ಗ್ರೂಪ್ ಅವ್ರಿಗೆ ಹಂಗಾರೆ ನಾನು ಜಾಸ್ತಿ ಕೊಡ್ಬೋದಾಗಿತ್ತಾನೆ.
ಅವಾಗ ಯಾಕೆ ಗ್ರೂಪಿಸಮ್ ಬರಲ್ಲ? ನಾವೆಲ್ಲ ಫೇರ್ ಆಗಿ ಆಡಿದಾಗ ಗ್ರೂಪಿಸಮ್ ಬರಲ್ಲ, ಕೂತ್ಕೊಂಡು ಮಾತಾಡಿದಾಗ ಮಾತ್ರ ಓ ಇವ್ರದೊಂದು ಗುರು ಸೀರಿಯಲ್ ಗ್ರೂಪ್ ಅಂತ ಬರುತ್ತೆ. ಸೊ ನೋ ಕಮೆಂಟ್. ಅಕಾರ್ಡಿಂಗ್ ಟು ಮೀ ಐ ಡಿಡ್ ಅ ವೆರಿ ಫೇರ್ ಜಾಬ್. ಅಕಾರ್ಡಿಂಗ್ ಟು ಮೀ ಸ್ಟ್ಯಾಂಡ್ ತೊಗೊಳೋದು ಗಿಲ್ಲಿಗೆ ಏನಕ್ಕೆ ಅಂದರೆ ನನ್ನ ಗಿಲ್ಲಿನ ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ನೋಡ್ತಾ ಇದ್ದೆ. ಅವನ ಮೇಲೆ ಕಿರ್ಚಾಡಬೇಕು ಅಂತ ನನಗೆ ಅನಿಸ್ತಿಲ್ಲ. ಕಿರ್ಚಾಡೋದು 1 ಸೆಕೆಂಡಲ್ಲಿ ಕಿರ್ಚಾಡ್ಬೋದು. ನಾನು ಗೊತ್ತಿರೋ ಗಿಲ್ಲಿ ಏನಂದರೆ ಅವ್ನು ಪ್ರೀತಿಯಿಂದ ಹೇಳಿದ್ರೆ ಅವ್ನು ಕೇಳ್ತಾನೆ. ಅಲ್ಲಿ ಬೇಕಾಗಿದ್ದು ಸಾಲ್ವ್ ಮಾಡಬೇಕಾಗಿದ್ದು ಪ್ರಾಬ್ಲಮ್ನ. 2 ways ಆಫ್ ಸಾಲ್ವಿಂಗ್ ಇಟ್, ಕಮಾಂಡಿಂಗ್ ಆ್ಯಂಡ್ ವಿತ್ ಪ್ರೀತಿ. ಎರಡಲ್ಲೂ ಸಾಲ್ವ್ ಮಾಡ್ಬೋದು. ಕಮಾಂಡಿಂಗ್ ಮಾಡಿದ್ರೆ ಅವ್ನಿಗೆ ಹರ್ಟ್ ಆಗಿರೋದು, ನೀನು ಮಾಡೋಕ್ಕೆ ಬರಲ್ಲ ಅಂತಲ್ಲ, ಅವ್ನಿಗೆ ಹರ್ಟ್ ಆಗಿರೋದು. ಸೇಮ್ ಟೈಮ್ ಪ್ರೀತಿಯಿಂದ ಹೇಳಿದಾಗ ಇಟ್ ವುಡ್ ಫೀಲ್ ಲೈಕ್ ಅವ್ನಿಗೆ ಅನ್ಸಿರೋದು ನಮ್ಮವ್ರು ಇದ್ದಾರೆ ಗುರು. ಯಾಕಂದ್ರೆ ಅಲ್ಲೂ ಬಯಸ್ಕೊಂಡು ಇಲ್ಲೂ ಬಯಸ್ಕೊಂಡು ಅವನಿಗೇನು ಮಾಡಿದಾನೆ ಪಾಪ. ಎಂಡ್ ಆಫ್ ದಿ ಡೇ ಅವನು ಒಂದು ಕಂಟೆಸ್ಟೆಂಟ್ ಇರ್ತಾನೆ, ಅವನೇನು ಎಂಪ್ಲಾಯಿ ಅಲ್ಲ ಅಲ್ಲಿ. ನಮ್ದೇನೊಂದು ಅವ್ನಿಗೇನು ನಾನು ದುಡ್ಡು ಸಂಬಳ ಕೊಟ್ಬಿಟ್ಟು ಅಲ್ಲಿ ನೀನು ವೇಟರ್ ಆಗಿರೋ ಅಂತ ಹೇಳಿರಲಿಲ್ಲ. ಇಟ್ ವಾಸ್ ಆಲ್ ಅ ಟಾಸ್ಕ್. ಅಷ್ಟೇ ಯೋಚನೆ ಮಾಡಿ, ಪ್ರೀತಿಯಿಂದ ಹೇಳಕ್ಕೆ ಟ್ರೈ ಮಾಡ. ನಾನು ಇನ್ಫ್ಯಾಕ್ಟ್ ಹಂಗೆ ಹೇಳಿದಾಗ ಒಂದು ಮಾತು ಕೇಳ್ದೆ, ಇಡೀ ವಾರ ಚೆನ್ನಾಗೇ ಹೋಯ್ತು. ನೆಕ್ಸ್ಟ್ ಡೇ ಅವ್ರು ಎಷ್ಟೊಂದು ಟಿಪ್ಸ್ ಕೊಟ್ಟರು ನಮಗೆ, ಅವ್ನ ಜೊತೆ ಎಷ್ಟು ಎಂಜಾಯ್ ಮಾಡಿದ್ರು. ಅವನೇನೋ ಡ್ರೆಸ್ ಮಾಡ್ಕೊಂಡು ಅವ್ರಿಗೆಲ್ಲ ಎಂಟರ್ಟೈನ್ ಮಾಡಿ ಅದೇನೋ ಫೋಟೋ ಶೂಟ್ ಎಲ್ಲ ಮಾಡಿದ್ರು. ಅದೆಲ್ಲ ಈಸಿನಪ್ಪ. ಅಂತ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಅವ್ನು ಬಂದು ಹತ್ರ ಮೀಸೆ ಎಲ್ಲ ಟ್ರಿಮ್ ಮಾಡಿಸಿ, ಯಾವ ವೇಟ್ರಿಗೆ ಹೋಗ್ಬಿಟ್ಟು ಮೀಸೆ ಎಲ್ಲ ಟ್ರಿಮ್ ಮಾಡಿಸ್ತೀರ ನೀವು? ಅದು ಒಂದು ತಡ್ಕೊಂಡಿದ್ದ ತಾನೆ. ಇಷ್ಟೆಲ್ಲ ಮಾಡಿದ್ರು ಅವ್ನು ಸೈಲೆಂಟ್ ಆಗಿದ್ದಂದ್ರೆ ಹ್ಯಾಟ್ಸ್ ಆಫ್ ಟು ಹಿಮ್. ಗುಡ್, ಇಟ್ ವರ್ಕ್ಡ್ ಔಟ್ ಗುಡ್.